ಥಿಯೇಟ್ರಿಗೆ ಬಂದು ದೇಸಾಯಿ ಚಿತ್ರವನ್ನು ಇವತ್ತು ನೋಡಿದೆ. ಭಾಳ ಸಂತೋಷ ಆಗ್ತಾಯಿದೆ. ಉತ್ತರ ಕರ್ನಾಟಕದ ಒಂದು ದೊಡ್ಡ ಕುಟುಂಬದ ಹಿಸ್ಟ್ರಿಯನ್ನು ತಗೊಂಡು ಇವತ್ತು ಸಿನಿಮಾ ಮಾಡಿರ್ತಕ್ಕಂಥದ್ದು ಭಾಳ ಹಾರ್ಟ್ ಟಚ್ ಆಗಿದೆ. ಈ ಚಿತ್ರವನ್ನು ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಹಿತ ಬಂದು ನೋಡಿದಾಗ ಅವರಿಗೆ ಅರ್ಥ ಆಗುತ್ತೆ. ಒಂದು ಅವಿಭಾಜ್ಯ ಕುಟುಂಬ ಅಂತಕ್ಕಂಥದ್ದು ಯಾವ ಥರ ಇರ್ತದೆ, ಆ ಉತ್ತರ ಕರ್ನಾಟಕದ ಶೈಲಿಯಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನು ಈ ಚಿತ್ರದಲ್ಲಿ ಪ್ರವೀಣ್ ಇರ್ಬೋದು ಮತ್ತು ನಿರ್ದೇಶಕರ ನಾಗಿರೆಡ್ಡಿ ಅವರು, ಈ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಮಹಾಂತೇಶ್ ಶಿವಸೂಡ್ ಅವರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ಅವ್ರು ಸಿನಿಮಾ ಮಾಡಿದ್ದಕ್ಕೆ ಸಾರ್ಥಕ ಆಗಿದೆ ಅಂತೇಳಿ ನನ್ನ ಭಾವನೆ. ಇಡೀ ನಾಡಿನ ಜನತೆ ಈ ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿದಾಗ ಒಂದು ಕುಟುಂಬದಲ್ಲಿ ಒಂದು ದುರಾಶೆಯಿಂದ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಒಂದು ಮೆಸೇಜ್ ಪಾಸ್ ಆಗಿದೆ. ಇದರಿಂದ ಹಣ ಇದ್ದಾಗ ಹೇಗಿರಬೇಕು, ಹಣ ಕಳ್ಕೊಂಡ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಭಾಳ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿಯಾಗಿದೆ. ಈ ಚಿತ್ರ ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ, ಒಳ್ಳೆಯದಾಗಲಿ ಅಂತೇಳಿ ನನ್ನ ಸರ್. ಮೂಲ ಕಸುಬುಗಳ ಬಗ್ಗೆ ತುಂಬ ಒಂದು ಡೀಟೇಲಾಗಿ ಒಂದು ವಿಷಯನ ಎತ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಇದು ಗಾಣಿಗ ಕುಲದ ಒಂದು ಆಧಾರವಾಗಿಟ್ಕೊಂಡು ಗಾಣಿಗ ಕುಲದಲ್ಲಿರ್ತಕ್ಕಂಥ ಒಂದು ದೊಡ್ಡ ದೇಸಾಯಿ ಕುಟುಂಬ ಅವ್ರ ವೃತ್ತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಮುಳುಗಡೆ ಆಗಿರ್ತಕ್ಕಂಥ ಹಣ ಬಂದ ಮೇಲೆ ಆ ದುರಾಶೆಯಿಂದ ಏನಾಯಿತು ಅನ್ನುವಂಥದ್ದು ಇದರಲ್ಲಿ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಮೂಲ ಕಸುಬನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಗಾಣಿಗ ಕುಲ ಯಾವಾಗಲೂ ಕಸುಬನ್ನೇ ಆಯ್ಕೆ ಮಾಡಿಕೊಂಡು ಇರ್ತಕ್ಕಂಥದ್ದು. ಇವತ್ತಿನ ದಿನಮಾನದಲ್ಲಿ ಮತ್ತೆ ಪುನಃ ಒಂದು ಗಾಣದ ಕಸುಬು ಪುನಃ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೆ ಒಂದು ಸಂತೋಷ ಆಗಿದೆ. ಸರ್, ನೀವು ಇದರಲ್ಲಿ ಅಭಿನಯಿಸಿದ್ದೀರಿ. ನಾನು ಇದರಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಾನು ಹೋಗಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿನ ಅವನು ಗೆದ್ದು ಬಂದ ಮೇಲೆ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಹುರಿದುಂಬಿಸ್ತಕ್ಕಂಥ ಒಂದು ಸಣ್ಣ ಒಂದು ಸಂದೇಶ ಇದೆ ಅಷ್ಟೇ. ಇವತ್ತು ನಮ್ಮ ಸಿನಿಮಾ ಉತ್ತರ ಕರ್ನಾಟಕದ ಕಡೆಲ್ಲ ಚೆನ್ನಾಗಡೆ ಹೋಗ್ತಿದೆ. ಸ್ವಲ್ಪ ಈ ಕಡೆ ಬೆಂಗಳೂರು, ಮೈಸೂರು ಈ ಕಡೆಯೇ ಸ್ವಲ್ಪ ಸ್ಲೋ ಪಿಕಪ್ ಇದೆ. ಇವತ್ತು ನಮ್ಮ ಲಕ್ಷ್ಮಣ್ ಸವದಿ ಸರ್ ಬಂದು ನಮ್ಮ ಸಿನಿಮಾ ಆಶೀರ್ವಾದ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಬಂದಾಗಲೂ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಅಂದರೂ ಸ್ವಲ್ಪ ಸ್ಲೋ ಪಿಕಪ್ ತೊಗೊತಿದೆ. ಇನ್ನೂ ಸ್ವಲ್ಪ ಚೆನ್ನಾಗಾದರೆ ಒಳ್ಳೆಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಸಾಕಷ್ಟು ಜನ ಕೇಳ್ತಾಯಿದ್ರು ಒಳ್ಳೆಯ ಸಿನಿಮಾ ಬರ್ತಾಯಿಲ್ಲ ಕನ್ನಡದಲ್ಲಿ ಅಂಥೇಳಿ. ನಾವು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲರೂ ಕರ್ನಾಟಕದ ಜನತೆ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕಂಥೇಳಿ ಈ ಮೂಲಕ ತಮ್ಮಲ್ಲಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರವನ್ನು ಲಕ್ಷ್ಮಣ್ ಸವದಿ ಸರ್ ನೋಡಿ ತುಂಬ ಸಂತೋಷಪಟ್ಟರು, ತುಂಬ ಆಶೀರ್ವಾದ ಮಾಡಿದ್ರು ನಮಗೆ. ಬಟ್ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು ಜನ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನೋಡಿದ್ದಾರೆ, ಎಲ್ಲರೂ ಮೆಚ್ಕೊಂಡಿದ್ದಾರೆ. ಒಬ್ಬರು ಇದ್ರ ಬಗ್ಗೆ ನಮ್ಮ ಬಗ್ಗೆ ಸಿನಿಮಾ ಕೆಟ್ಟದಾಗಲಿ ಏನೂ ಬರ್ತಿಲ್ಲ. ಬಟ್ ಮೀಡಿಯಾದವರಾಗಿರ್ಬೋದು, ನೋಡಿರೋ ಪ್ರೇಕ್ಷಕರಾಗಿರ್ಬೋದು ತುಂಬ ಗೌರವದಿಂದ ಇದರಲ್ಲಿರೋ ಮೌಲ್ಯಗಳನ್ನು ತೋರಿಸುತ್ತಾ ಹೇಳ್ಕೊಂಡಿದ್ದಾರೆ. ಪ್ರದರ್ಶನಗಳು ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಪ್ರದರ್ಶನಗೊಂಡಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ತುಂಬ ಥ್ಯಾಂಕ್ಸ್.